ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನೀವೇನಾದರೂ 2026ಅಲ್ಲಿ ಅಂದರೆ ಈ ವರ್ಷ ಸ್ಕೂಲ್ ಆಗಿರ್ಬೋದು, ಪಿ ಯು ಸಿ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಸೊ ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. ಆ್ಯಂಡ್ ಈ ಸ್ಕಾಲರ್ಶಿಪ್ ಬಂದುಬಿಟ್ಟು ನಾನು SSLC ಪಿ ಯು ಸಿ ಯಾವುದ್ರಲ್ಲೂ ಅಪ್ಲೈ ಮಾಡಿರಲಿಲ್ಲ. ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಈ ಥರನೂ ಸ್ಕಾಲರ್ಶಿಪ್ ಇರುತ್ತೆ ಅಂತ ಹೇಳಿ. ಬಟ್ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ ಮೇಲೆ ನನ್ನ ಫ್ರೆಂಡ್ಸ್ ಏನಿರ್ತಾರೆ ಅವರು ನನಗೆ ಸಜೆಸ್ಟ್ ಮಾಡಿದರು, ಲೈಕ್ ಇವಾಗ ಈ ಒಂದು ಸ್ಕಾಲರ್ಶಿಪ್ ಹಾಕು ಅಮೌಂಟ್ ಬರುತ್ತೆ ಅಂತ. ಸೊ ನಾನು ಕೂಡ ಅಪ್ಲೈ ಮಾಡಿದ್ದೆ ಆ್ಯಂಡ್ ನನಗೆ 35,000 ರೂಪಾಯಿ ಕ್ರೆಡಿಟ್ ಆಗಿದೆ. ಸೊ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. ಸೊ ಜಸ್ಟ್ ಅಪ್ಲೈ ಮಾಡಿದರೆ ಸಾಕು, 1-2 ತಿಂಗಳಲ್ಲಿ ನಿಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ. ಸೊ ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಯಾರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಸೊ ಪ್ಯೂರ್ ಗೌರ್ಮೆಂಟ್ ಸ್ಕಾಲರ್ಶಿಪ್. ಸೊ ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ 2026ಅಲ್ಲಿ ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸೊ ದ್ಯಾಟ್ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಸ್ಕಾಲರ್ಶಿಪ್ ಓನ್ಲಿ ಫಾರ್ SC ST ಸ್ಟೂಡೆಂಟ್ಸ್ಗೆ ಮಾತ್ರ ಸಿಗುವಂಥದ್ದು. ಆ್ಯಂಡ್ 7,000ರಿಂದ 35,000 ರೂಪಾಯಿವರೆಗೂ ಸಿಗುತ್ತೆ. ಯಾವ್ಯಾವ ಕ್ಲಾಸ್ಗೆ ಎಷ್ಟು ಅಂತ ಡೀಟೇಲಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಅಪ್ಲೈ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಯಾವಾಗ ಅಪ್ಲೈ ಮಾಡ್ಬೋದು, ಲಾಸ್ಟ್ ಡೇಟ್ ಯಾವಾಗ, ಎಲ್ಲನೂ ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ ಥಿಂಗ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡ್ಕೊಳ್ಳಿ. SC ST ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿರಬೇಕು, ಹಾಗೆ ನೀವು ಕರ್ನಾಟಕದವರು ಆಗಿರಬೇಕು. ಮತ್ತು ನೀವು ಫಸ್ಟ್ ಅಟೆಂಪ್ಟಲ್ಲಿನೇ ಎಲ್ಲ ಸಬ್ಜೆಕ್ಟ್ಸ್ನೂ ಕ್ಲಿಯರ್ ಮಾಡಿಕೊಂಡು 60% ಅಬವ್ ಇರಬೇಕಾಗುತ್ತೆ. 60% ಆರ್ 60% ಅಬವ್ ಇದ್ದರೆ ಮಾತ್ರ ಅಪ್ಲೈ ಮಾಡಬೇಕು. ಫಾರ್ ಸ್ಟೂಡೆಂಟ್ಸ್ ಹೂ ರಿಸಲ್ಟ್ಸ್ ಆರ್ ಡಿಕ್ಲೇರ್ಡ್ ಇನ್ CGPA ದ ಈಕ್ವಿವೆಲೆಂಟ್ ಪರ್ಸೆಂಟೇಜ್ ಶುಡ್ ಬಿ 60% ಆರ್ ಅಬವ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಾದರೂ ಓದಿ, ಪ್ರೈವೇಟ್ ಸ್ಕೂಲಲ್ಲಾದರೂ ಓದಿ, ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಬಟ್ ಗೌರ್ಮೆಂಟ್ ಅಂದರೆ ಕರ್ನಾಟಕದವರು ಆಗಿರಬೇಕು. ಓಕೆ, ಸೊ ಇವಾಗ ಅಪ್ಲೈ ಮಾಡಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕೇ ಬೇಕು. ಮತ್ತು SSLC ಆರ್ 10th ಮಾರ್ಕ್ಸ್ ಕಾರ್ಡ್ ಕೂಡ ಕಂಪಲ್ಸರಿ ಬೇಕು. ಸೆಕೆಂಡ್ PUC ಆರ್ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್, ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡ್ತಿದ್ರೆ ಡಿಪ್ಲೊಮಾದು ಎಲ್ಲ ಸೆಮಿಸ್ಟರ್ಸ್ಗಳು ಬೇಕಾಗುತ್ತೆ. ಡಿಗ್ರಿ ಮಾಡ್ತಾಯಿದ್ರೆ ಎಲ್ಲ ಸೆಮಿಸ್ಟರ್ಸ್ಗಳು ಬೇಕಾಗುತ್ತೆ. ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಪಾಸ್ಬುಕ್ ಬೇಕಾಗುತ್ತೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ನೆನಪಿಟ್ಕೊಳ್ಳಿ, ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಆಧಾರ್ ಏನಿದೆ ಅಲ್ವಾ, ಅದು ಬ್ಯಾಂಕ್ ಅಕೌಂಟ್ಗೆ ಸೀಡ್ ಆಗಿರಬೇಕು. ಆವಾಗ ಮಾತ್ರ ನಿಮಗೆ ದುಡ್ಡು ಬರುತ್ತೆ. ಆ್ಯಂಡ್ ಇಲ್ಲ ಅಂತಂದರೆ ಸೀಡ್ ಆಗಿಲ್ಲ ಅಂತಂದರೆ ದುಡ್ಡು ಬರೋದಿಲ್ಲ. ಆಮೇಲೆ ನೀವು ಅಗೇನ್ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ಹೋಗಿ ಮಾಡಬೇಕು ಅಂತ ಅದು ಒಂದು ದೊಡ್ಡ ತಲೆನೋವು, ಹೌದಾ? ಸೊ ಯಾರು ಕೂಡ ಕ್ಲಿಯರಾಗಿ ನಿಮಗೆ ಹೇಳೋದಿಲ್ಲ ಯಾಕೆ ಈ ಥರ ಆಗಿದೆ, ಎಲ್ಲಿ ಹೋಗಿ ವಿಚಾರಿಸ್ಬೇಕು ಅಂತ ಹೇಳಿ. ಸೊ ಮೊದಲೇ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಏನಿದೆ ಬ್ಯಾಂಕ್ ಅಕೌಂಟ್ಗೆ ಸೀಡ್ ಆಗಿದೆಯಾ ಇಲ್ಲ ಅಂತ. ಸೊ ಆ ಒಂದು ಆಧಾರ್ ಕಾರ್ಡ್, ಆ ಒಂದು ಬ್ಯಾಂಕ್ ಅಕೌಂಟ್ ಮಾತ್ರ ನೀವು ಅಟ್ಯಾಚ್ ಮಾಡಿ. ಆ್ಯಂಡ್ ಆಗಿಲ್ಲ ಸೀಡ್ ಅಂತಂದರೆ ಬ್ಯಾಂಕ್ಗೆ ಹೋಗಿ ಸೀಡ್ ಮಾಡಿಸ್ಕೊಳ್ಳಿ, ಆಮೇಲೆ ಅಪ್ಲೈ ಮಾಡಿ ಈ ಒಂದು ಸ್ಕಾಲರ್ಶಿಪ್ಗೆ. ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು ಕ್ವಾಲಿಫಿಕೇಷನ್, ನೀವೇನಾದರೂ 10th ಪಾಸ್ ಮೇಲೆ ಅಪ್ಲೈ ಮಾಡ್ತಾಯಿದ್ದೀರಾ ಆ್ಯಂಡ್ 60 to 75% ಒಳಗಡೆ ಇದೆ ಅಂದರೆ 7,000 ರೂಪಾಯಿ ನಿಮಗೆ ಸಿಗುತ್ತೆ. ಆ್ಯಂಡ್ 75% ಅಬವ್ ಇದ್ದರೆ 15,000 ರೂಪಾಯಿ ಸಿಗುತ್ತೆ. ದಿಸ್ ಇಸ್ ಫಾರ್ SSLC. ಆ್ಯಂಡ್ PUC ಅಥವಾ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ 60% ಅಬವ್ ಇದ್ದರೆ 20,000 ಸಿಗುತ್ತೆ. ಅದರ್ ದೆನ್ ಎನಿ ಡಿಗ್ರಿ ಕೋರ್ಸಸ್, ಯಾವುದೇ ಒಂದು ಡಿಗ್ರಿ BSc BCom, ಸೊ ಅಂಥವ್ರಿಗೆ 25,000 ರೂಪಾಯಿ ಸಿಗುತ್ತೆ. ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಅಂತ ಇರುತ್ತಲ್ಲ, MA MSc ಅಂಥವ್ರಿಗೆ 30,000 ರುಪೀಸ್ ಸಿಗುತ್ತೆ. ಪ್ರೊಫೆಷ್ನಲ್ ಕೋರ್ಸಸ್ ಲೈಕ್ ಇಂಜಿನಿಯರಿಂಗ್, MBBS, ಅಗ್ರಿಕಲ್ಚರ್, ಸೊ ಅಂಥವ್ರಿಗೆ 35,000 ರುಪೀಸ್ ಸಿಗುತ್ತೆ. ಆ್ಯಂಡ್ ಇದು ವರ್ಷ ಸಿಗುತ್ತೆ ಅಂತ ಇಲ್ಲ. ಇವಾಗ PUC 10th ನೀವು 2026ಅಲ್ಲಿ ಪಾಸಾಗಿದ್ದೀರಾ ಅಂತ, ಸೊ ನಿಮಗೆ ಚೆನ್ನಾಗಿ ಪರ್ಸೆಂಟೇಜ್ ಬಂದಿದೆ ಅಂತ ಇದೊಂದು ಪ್ರೈಸ್ ರೂಪದಲ್ಲಿ ನಿಮಗೆ ಅಮೌಂಟ್ ಕೊಡುವಂಥದ್ದು. ಸೊ ಇಂಜಿನಿಯರಲ್ಲೂ ಕೂಡ ಹಾಗೆ, ಎಲ್ಲ ಮುಗೀತು ಅಂತ ಅಂದಮೇಲೆ ಲಾಸ್ಟ್ ಡಿಗ್ರಿ ಅಲ್ಲಿ ಅಪ್ಲೈ ಮಾಡಿದಾಗ ಚೆನ್ನಾಗಿ ಓದಿದ್ದೀರಾ ಅಂತ ನಿಮಗೆ ಒಂದು ಪ್ರೈಸ್ ರೀತಿಯಾಗಿ ಗೌರ್ಮೆಂಟ್ ಅವರು 35,000 ರೂಪಾಯಿ ಕೊಡುವಂಥದ್ದು. ಸೊ ಅಪ್ಲಿಕೇಶನ್ ಫಾರ್ಮ್ ನೀವು ಓಪನ್ ಮಾಡಿದ್ರಿ ಅಂತಂದರೆ ಈ ಥರ ನಿಮಗೆ ಸಿಗುತ್ತೆ. ಸ್ಕೀಮು, ಪರ್ಸ್ನಲ್ ಡೀಟೇಲ್ಸ್ ಎಲ್ಲನೂ ಫಿಲ್ ಮಾಡಬೇಕಾಗತ್ತೆ. ಬಟ್ ಮೇನ್ ಥಿಂಗ್ ಇವಾಗ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿಲ್ಲ. ಬಿಕಾಸ್ ತುಂಬ ಜನರು ಕೇಳ್ತಾಯಿದ್ರಿ, ಅಕ್ಕ ಪ್ರೈಸ್ ಮನಿ ಓಪನ್ ಆಗಿದೆಯಲ್ವಾ, ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡಿ ಅಂತ ಕೇಳಿದ್ದಕ್ಕೇ ನಾನು ಈ ವಿಡಿಯೋನ ಮಾಡಿ ತಿಳಿಸ್ತಾ ಇರೋದು. ಓಕೆನಾ? ಸೊ ಯಾವುದೇ ರೀತಿಯಾದಂಥ ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ವೆಬ್ಸೈಟ್ ಲಿಂಕ್ ಓಪನ್ ಆಗಿಲ್ಲ.
ಓಕೆ. ಸೊ ಇವಾಗ ಏಪ್ರಿಲ್ ತಿಂಗಳಲ್ವಾ, ಮೇ ತಿಂಗಳಲ್ಲಿ ಓಪನ್ ಆಗುತ್ತೆ ಅಪ್ಲೈ ಮಾಡಲಿಕ್ಕೆ. ಸೊ ಮೇ ತಿಂಗಳಲ್ಲಿ ಯಾವಾಗ ವೆಬ್ಸೈಟ್ ಓಪನ್ ಆಗಿರುತ್ತೆ ನೋಡಿ, ಸೊ ಆವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ವೆಬ್ಸೈಟ್ ಓಪನ್ ಆಗಿದೆ, ಅಪ್ಲೈ ಮಾಡಿ ಅಂತ ತಿಳಿಸ್ತೀನಿ. ಆವಾಗ ನೀವು ಅಪ್ಲೈ ಮಾಡ್ಬೋದು. ಬಟ್ ಇವಾಗ ಎಲ್ಲ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರ್ಬೋದು, ಸೊ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಕ್ಯಾಸ್ಟ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಸೊ ದಟ್ ಅಪ್ಲೈ ಮಾಡುವಾಗ ಪಟ್ಟಂತ ನೀವು ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯಾದಂಥ ತೊಂದರೆ ನಿಮಗೆ ಫೇಸ್ ಮಾಡೋದಕ್ಕೆ ಆಗೋದಿಲ್ಲ, ಫೇಸ್ ಮಾಡಲ್ಲ. ಹೌದಾ? ಸೊ ಓಕೆ, ಮೇಯಲ್ಲಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಲೈಕ್ ಆಲ್ಮೋಸ್ಟ್ 1 ಇಯರ್ ನಿಮಗೆ ಕೊಡ್ತಾರೆ. ಲೈಕ್ ಇವಾಗ ನೋಡಿ 2025 ಯಾರು ಪಾಸ್ ಆಗಿದ್ರಿ, ಸೊ ಅವ್ರಿಗೆ ಲಾಸ್ಟ್ ತಿಂಗಳು ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಈ ಒಂದು ಸ್ಕಾಲರ್ಶಿಪ್ ಕ್ಲೋಸ್ ಆಗಿತ್ತು. ಅಂದರೆ ಅರೌಂಡ್ 1 ವರ್ಷವರೆಗೂ ನಿಮಗೆ ಟೈಮ್ ಸಿಗುತ್ತೆ. ಸೊ ಮೇಯಲ್ಲಿ ಓಪನ್ ಆಗಿದ್ರೆ ಅಗೇನ್ ನೆಕ್ಸ್ಟ್ ವರ್ಷ 2027 ಮಾರ್ಚಲ್ಲಿ ಕ್ಲೋಸ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಬೋದು. ಬಟ್ ಎಷ್ಟು ಬೇಗ ನೀವು ಅಪ್ಲೈ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ದುಡ್ಡು ಸಿಗುತ್ತೆ. ನಾನು ಇಂಜಿನಿಯರಿಂಗ್ ಮುಗ್ದಿದ್ದ ತಕ್ಷಣ ನನಗೆ ರಿಸಲ್ಟ್ ಯಾವಾಗ ಅನೌನ್ಸ್ ಆಯಿತು ಆವಾಗಲೇ ಹೋಗಿ ನಾನು ಅಪ್ಲೈ ಮಾಡಿದ್ದೆ. ಸೊ 1 or 2 ಮಂತ್ಸಲ್ಲಿ ನನಗೆ ಅಮೌಂಟ್ ಕೂಡ ಬಂದುಬಿಟ್ಟಿತ್ತು. ಸೊ ಎಷ್ಟು ಬೇಗ ಅಪ್ಲೈ ಮಾಡ್ತೀರಾ ಅಷ್ಟು ಬೇಗ ಅಮೌಂಟ್ ನಿಮಗೆ ಸಿಗುವಂಥದ್ದು. ಓಕೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.